ನಮಸ್ತೆ. ನಾವು ಬಳ್ಳಾರಿ ಸರಾಕಿ ಸೆಂಟರಿಂದ ನಾವಿವತ್ತು ಕೌಲ್ ಬಜಾರಲ್ಲಿರುವ ರೆಡ್ಡಿ ಕಾಂಪೌಂಡಲ್ಲಿ ಇರುವ ಮೊಹಮ್ಮದ್ ಉಜೈರ್ ಅಪ್ಪ ಅವ್ರ ಮನೆಯಲ್ಲಿದ್ದೀವಿ. ಸೊ ಅಪ್ಪ ಬಂದು ಒಂದು 3 ಮಂತ್ಸ್ ಆಗಿ ರೆಗ್ಯುಲರಾಗಿ ಸರಾಕಿರಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡಿದ್ದಾರೆ. ಅಪ್ಪಂಗೆ ಏನು ಪ್ರಾಬ್ಲಮ್ ಇತ್ತು ಅಂದರೆ ಅವರಿಗೆ ನೆಕ್ ಪೇನ್ ಇತ್ತು, ಬ್ಯಾಕ್ ಪೇನ್ ಇತ್ತು. ಸೊ ಈ ಪ್ರಾಬ್ಲಮ್ನ ಬಂದು ಅಪ್ಪ 5 ವರ್ಷವಾಗಿಯೂ ಕೂಡ ಸಫರ್ ಮಾಡಿದ್ದಾರೆ. ಮೆಡಿಸನ್ ಕೂಡ ತೊಗೊಂಡಿದ್ದಾರೆ. ಮೆಡಿಸನ್ ತೊಗೊಳ್ಳುವಾಗ ಮಾತ್ರ ಅವ್ರ ಪೇನ್ ಬಂದು ಕಡಿಮೆ ಆಗ್ತಾಯಿತ್ತು. ಮತ್ತು ಮೆಡಿಸನ್ ಇಲ್ಲಿರುವಾಗ ಸೇಮ್ ಅಗೇನ್ ಮತ್ತು ಅದೇ ಪ್ರಾಬ್ಲಮೇ ಆಗ್ತಾಯಿತ್ತು. ಬಟ್ ಅವರು ಸರಾಕಿರಲ್ಲಿ ಬಂದು ರೆಗ್ಯುಲರಾಗಿ 40 ಡೇಸ್ ಮಾಡಿ ಆದಮೇಲೆ ಅಪ್ಪನ ಪೇನ್ ಬಂದು ಕಡಿಮೆ ಆಗಿದ್ದು. ಸೊ ನಾವು ಎಷ್ಟೋ ಜನ ಬಂದು 4 ದಿವಸ ಬಂದು 5 ದಿವಸ ಬಂದು 10 ದಿವಸ ಬಂದ ತಕ್ಷಣ ಪೇನ್ ಕಡಿಮೆ ಪೇನ್ ಕಡಿಮೆ ಆಗಿಲ್ಲ ಅಂತ ಹೇಳ್ತೀವಿ. ಬಟ್ ಅವರಿಗೆ 40 ದಿವಸದ ತನಕನೂ ಕೂಡ ಅಪ್ಪನಿಗೆ ಪೇನ್ ಕಡಿಮೆ ಆಗಲಿಲ್ಲ. ಆದ್ರೂ ಕೂಡ ಅವ್ರು ಹೋಪ್ಸ್ ಕಳ್ಕೊಳ್ದೇನೆ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಮಾಡಿ ಆದಮೇಲೆ 40 ದಿವಸ ಆದಮೇಲೆ ಕಂಪ್ಲೀಟ್ ಆಗಿ ಅಪ್ಪನಿಗೆ ಬಂದು ಬ್ಯಾಕ್ ಪೇನ್, ನೆಕ್ ಪೇನ್ ಕಡಿಮೆ ಆಗಿದೆ. ಸೊ ಇವಾಗ ಒಂದು ಬೆಸ್ಟ್ ರಿಸಲ್ಟ್ನ ತೊಗೊಂಡಿದ್ದಾರೆ. ಅಪ್ಪ ಬಂದು ಇವತ್ತು ಅವ್ರ ಮನೆಗೆ ಮದರ್ ಸ್ಪೆಷಲ್ ಆಗಿ ಮ್ಯಾಟ್ನ ತೊಗೊಂಬಂದಿದ್ದಾರೆ. ರೀಸನ್ ಏನಂತ ಹೇಳಿದರೆ, ಅಮ್ಮ ಬಂದು ಟ್ರೀಟ್ಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಕ್ಚುಲಿ ಅಮ್ಮ ಬಂದು ಟೀಚರು, ಅವ್ರಿಗೆ ಬಂದು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರನೇ ಅವರಿಗೋಸ್ಕರ ಯಾರೋಗ್ಯನ ಮನೆಗೆ ತೊಗೊಂಬಂದಿದ್ದಾರೆ. ಅಪ್ಪ ಎಷ್ಟು ದಿನವಾಗಿ ಟ್ರೀಟ್ಮೆಂಟ್ಗೆ ಬಂದರು, ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು, ಏನಕ್ಕೋಸ್ಕರ ಮನೆಗೆ ತೊಗೊಂಬಂದಿದ್ದಾರೆ ಅಂತೇಳಿ ಮಾತಾಡ್ತಾರಪ್ಪ. ಕೇಳಿಸ್ಕೊಳ್ಳೋಣ. ನಮಸ್ಕಾರ ಮೇಡಮ್. ನನ್ನ ಹೆಸರು ಬಂದು ಮೊಹಮ್ಮದ್ ಅಸ್ಲಂ ಅಂತೇಳಿ. ನಮ್ಮ ಮನೆ ಬಂದು ಇಲ್ಲಿ ರೆಡ್ಡಿ ಕಾಂಪೌಂಡ್ನಾಗ ಆಪೋಸಿಟ್ ಕೇಂದ್ರ ವಿದ್ಯಾಲಯ. ನಾನು ಸರಾಕರಿಗೆ ಬಂದಿರೋದು ನಮಗೆ ನೆಕ್ ಪೇನು, ಬ್ಯಾಕ್ ಪೇನು ಭಾಳ ಇತ್ತು ಮೇಡಮ್. 5 ವರ್ಷದಿಂದ ಗುಡ್ಗಿ ತಿಂದರೆ ಪೇನ್ ಕಡಿಮೆ ಆಗ್ತಾಯಿದೆ. ನೆಕ್ ಪೇನ್ ಬಂದು ಅಲ್ಲಿ ಆಟೋಮೆಟಿಕ್ ಮಾಡ್ಕೊಂಡಿದ್ದಿಲ್ಲ ಮೇಡಮ್. 1 ವಾರನಾಗ ನಮಗೆ ಅದು ಆಟೋಮೆಟಿಕ್ ಇದು ನೆಕ್ಕಿಂದು ಪ್ರಾಬ್ಲಮ್ ಹೋಗ್ಬಿಟ್ಟು. ಬ್ಯಾಕ್ ಪೇನ್ ಬಂದು ಭಾಳ ಸತಾಯಿಸ್ತದೆ ಮೇಡಮ್. 45 ದಿವಸ ಕನಿಷ್ಠ ಆಗಿದೆ ನೋಡೋದು ಕಂಪ್ಲೀಟ್ ಕ್ಯೂರ್ ಆಗೋದಕ್ಕೆ. ಆವತ್ತಿನಿಂದ ಇದು ಮತ್ತು ಬಸವರಾಜ್ ಸರ್ ಬರ್ತಾಯಿದ್ದಿಲ್ಲ ದಾವಣಗೆರೆಯಿಂದ, ಅವ್ರು ಹೇಳಿದ್ರೆ ಮಿನಿಮಮ್ಮು ಯಾವುದು 4 ಮಂತ್ಸ್ ನೀವು ರೆಗ್ಯುಲರಾಗಿ ಮಾಡಿರಿ, 120 ಡೇಸ್ ನೀವು ಕಂಪ್ಲೀಟ್ ಮಾಡಿದರೆ ನಿಮಗೆ ಪೂರ್ತಿ ಇದು ಆಗ್ತಾವೆ ಅಂತ ಹೇಳಿದರೆ ನಾನು ರೆಗ್ಯುಲರಾಗಿ ಬರ್ತಾಯಿದ್ದೆ. ಬಟ್ ನಮ್ಮ ಮಿಸ್ಸಸ್ಗೆ ಕೂಡ ಬಂದು ಅದು ಕಾಲು ನೋವು ಮತ್ತು ಬ್ಯಾಕ್ ಪೇನು ಸ್ವಲ್ಪ ಲೈಟು ಆಗಿದ್ದಾವೆ ಅಂಥೇಳಿ ಅವ್ರಿಗೆ ಬರೋಕ್ಕಾಗ್ತಿಲ್ಲ ಮೇಡಮ್. ಅವ್ರು ಬಂದು ಶಾಲೆಗೆ ಹೋಗ್ತಾರೆ, ಗೌರ್ಮೆಂಟ್ ಟೀಚರ್ ಅಲ್ಲ. ಬೆಳಿಗ್ಗೆ 9 ಗಂಟೆಗೆ ಹೋದರೆ ಮತ್ತು ಸಾಯಂಕಾಲ 5:15 ಗಂಟೆಗೆ ಬರ್ತಾವೆ. ಅವತ್ತು ಬೆಳಿಗ್ಗೆ ನಿಮ್ಮದು ಸ್ಟಾರ್ಟ್ ಆಗ್ತಾವೆ, ಇವ್ರು ಶಾಲೆಗೆ ಇರ್ತಾವೆ. ಸಾಯಂಕಾಲ ಅವ್ರು ಬರುವಾಗ ಇದು ಕ್ಲೋಸ್ ಆಗಿಬಿಡ್ತಾವೆ. ಅದಕ್ಕೆ ಸೆಟ್ಟೇನೇ ಆಗ್ತಿಲ್ಲ ಅವ್ರಿಗೆ ಟೈಮು. ಅಪ್ ಸಂಡೇ ಒಂದು ದಿವಸ ಸ್ಯಾಟರ್ಡೇ ಕರ್ಕೊಂಬರೋಣ ಅಂದರೆ 1 ಗಂಟೆಗೆ ಮನೆಗೆ ಬರೋದು ಹಾಫ್ ಡೇ ಇರ್ತಾವೆ. ಅವ್ರಿಗೆ ಅಸಲು ಆಗ್ತಾನೇ ಇಲ್ಲ ಇಲ್ಲಿ ಬರೋ ಅದಕ್ಕೋಸ್ಕರ ನಾವು ಒಂದು ಇದು ಮ್ಯಾಟು ಮತ್ತು ಮದರ್ ಸ್ಪೆಷಲ್ ತೊಗೊಂಡಿದ್ದೆ ಮೇಡಮ್. ಸ್ವಲ್ಪ ನೀವು ಪ್ರಾರ್ಥನೆ ಮಾಡಿ ಸ್ವಲ್ಪ ಇದ್ರ ಮಾಡಿದರೆ ನಾನು ಇದು ಆಟೋಮೆಟಿಕ್ 5G ತೊಗೋಬೇಕಂತ ಇದ್ದೀವಿ. ಅದಕ್ಕೋಸ್ಕರ ನಾವು ಲೇಟ್ ಮಾಡಿದ್ದೀವಿ ಮೇಡಮ್. ರೊಕ್ಕ ಅಡ್ಜಸ್ಟ್ ಮಾಡ್ಕೊಂಡು ಡೈರೆಕ್ಟ್ 5Gನೇ ತೊಗೋಬೇಕಂತ ಇದ್ದೀವಿ. ಬಟ್ ಇದು ನೋಡೋಣ ಅಂತ ಮತ್ತೆ ದೇವರು ಕೊಟ್ಟರೆ ಮತ್ತೆ ತೊಗೊಳೋಣ ಅಂಥೇಳಿ ಇದು 2 ತೊಗೊಂಡಿದ್ದೀನಿ ಮೇಡಮ್. ಈಗ ತೊಗೊಂಡಿದ್ರೆ ನಮ್ಮ ಮಕ್ಕಳಿಗೆ ಈ ಕಡೆಗೆ ಎಲ್ಲ ಬರ್ತಾವೆ. ಇವ್ರು ಕೂಡ ಕಂಪ್ಯೂಟರ್ ಕೂತ್ಕೊಂಡಿರ್ತಾರಲ್ಲ, ಅವ್ರು ಕೂಡ ಈಗ 40 ಇಯರ್ಸ್ ಆದಮೇಲೆ ಇವರು ಕೂಡ ಸ್ಟಾರ್ಟ್ ಆಗಿಬಿಡ್ತಾರೆ. ಈಗ ನಮ್ಮದು ಟೈಮ್ ಹೋಗೋದೇ ಇದಾವೆ, ಅವ್ರದ್ದು ಸ್ಟಾರ್ಟ್ ಆಗೋದೇ ಇದಾವೆ. ಫ್ಯಾಮಿಲಿ ಕೂಡ ಬರ್ತಾವೆ ಈಗ ಫ್ಯೂಚರ್ನಾಗ ಅಂತೇಳಿ ತೊಗೊಂಡಿದ್ದೀನಿ ಮೇಡಮ್. ಅಪ್ಪ ಅಲ್ಲಿ ಬರ್ತಕ್ಕಂಥ ಎಷ್ಟು ಜನ ಅಪ್ಪ ಬಂದರು, ಇವಾಗ 10 ದಿವಸ 15 ದಿವಸ ಬಂದು 4 ದಿವಸ ಬಂದು 1 ವಾರಕ್ಕೇನೆ ಇಲ್ಲ ಮೇಡಮ್, ಇದು ಅಲ್ಲೆಲ್ಲ ಹಂಗಲ್ಲ ಮೇಡಮ್. ಇದು ಟ್ರೀಟ್ಮೆಂಟ್ ಹೆಂಗಂದರೆ ಇದು ಸ್ಲೋ ಆಗಿ ಆಗೋದು ಮೇಡಮ್. ಮೆಡಿಸಿನ್ಸ್ ಇದ್ದರೆ ಇಮಿಡಿಯೇಟಾಗಿ ನಮಗೆ ಎಫೆಕ್ಟ್ ಆಗ್ತಾವೆ, ರಿಸಲ್ಟ್ ಸಿಗ್ತಾವೆ. ಬಟ್ ಏನಂದರೆ ಆ ಟೈಮು ಟೆಂಪ್ರರಿ ರಿಲೀಫ್ ಆಗ್ತಾವೆ ಮೇಡಮ್. ಇದು ಅಂದರೆ ಪರ್ಮನೆಂಟ್ ಆಗೋದಕ್ಕೆ ಟೈಮ್ ಇದೆ. ಜಸ್ಟ್ ಲೈಕ್ ಅಲೋಪತಿಕ್ ಆ್ಯಂಡ್ ಆಯುರ್ವೇದಿಕ್ ಇದ್ದಾಗ ಮೇಡಮ್. ಆಯುರ್ವೇದಿಕ್ನಾಗ ಸ್ಲೋ ಟ್ರೀಟ್ಮೆಂಟ್ ಹೆಂಗೆ ಇರ್ತಾವಲ್ಲ ಮೇಡಮ್, ಲೇಟಾಗಿ ಎಕ್ದಮ್ ಫುಲ್ ಸ್ಟಡಿ ಆಗೋದು ಮತ್ತು ಆ ರೋಗ ಮತ್ತೆ ವಾಪಸ್ ಬರೋಲ್ಲ ಜಾಸ್ತಿ 90%. ಇದ್ರಾಗಲ್ಲ ಅಲೋಪತಿಗಲ್ಲ, ತಿಂದರೆ ಹೋಗ್ತಾವೆ, ಇಲ್ಲಿದ್ರೆ ಬರೋಲ್ಲ ಮೇಡಮ್. ಅದೇ ಥರನೇ ಇದು ಸ್ವಲ್ಪ ಟೈಮ್ ಹಿಡ್ಕೊಳ್ತಿದ್ದೈತೆ. ನಾವು ಬೇಜಾರು ಮಾಡ್ಕೋಬಾರ್ದು. ಅದು ಡೈಲಿಯಾಗಿ ರೆಗ್ಯುಲರಾಗಿ ತಗೊಂಡಿದ್ದಾರೆ. ನಮಗೋಸ್ಕರನೇ ನೀವು ಮಾಡ್ತಾ ಇರೋದು, ನಮ್ಗೆ ಒಳ್ಳೆಕೋಸ್ಕರ ನೀವು ಇದು ಟ್ರೀಟ್ಮೆಂಟ್ ಕೊಡ್ತಾ ಇರೋದು. ಅದು ಸೆರಾಕೆರೆ ಯಾರು ರೊಕ್ಕ ಏನು ಕೇಳ್ತಾ ಇಲ್ಲ, ಏನಿಲ್ಲ. ಪಾಪ ಫಸ್ಟ್ ಕ್ಲಾಸ್ ಆಗಿ ನಮಗೆ ಇದು ಮಾಡೋಕ್ಕಿದ್ದಾರೆ ಮೇಡಮ್. ಇದು ನಮಗೆ ಸರ್ವಿಸ್ ಮಾಡೋಕ್ಕಿದ್ದಾರೆ ಮೇಡಮ್. ನಮ್ಮ ಮನೆಗೆ ನಮ್ಮ ಮಕ್ಕಳು ಕೂಡ ಮಾಡಲ್ಲ, ಹಂಗೆ ಸಣ್ಣ ಹುಡುಗರು ಎಲ್ಲರೂ ಬಂದು ಹಂಗೆ ಟ್ರೀಟ್ಮೆಂಟ್ ಇದು ಕೊಡ್ತಾಯಿದ್ದಾರೆ ಮೇಡಮ್. ದೇವರು ಎಲ್ಲರಿಗೆ ಒಳ್ಳೇದು ಇರಲಿ ಮೇಡಮ್. ಇನ್ನು ಏನಾಗಿಲ್ಲ ಮೇಡಮ್. ಒಂದು ಸತಿ ಒಂದು ಜ್ವರ ಬಂದಂಗೆ ಕಾಣಿದಾವೆ 2 ದಿವಸ. ಮತ್ತು ಗುಡ್ಗಿ ತಿಂದರೆ ಮತ್ತೆ ಹೋಗ್ಬಿಡ್ತಾವೆ ಅಂಥೇಳಿ ಗುಡ್ಗಿ ತಿಂದೇ ಇಲ್ಲ ನಾನು. 3-4 ದಿವಸ ಬಿಟ್ಟಿದ್ರೆ ಮತ್ತೆ ನಾರ್ಮಲ್ ಆಗಿಬಿಟ್ಟು. ಅಪ್ಪ ಅಲ್ಲಿ ಬರ್ತಕ್ಕಂಥ ಎಷ್ಟೋ ಜನ ಅಪ್ಪ ಬಂದರು, ಈ ಥರ ಶೀತ ಆದರೆ, ಜ್ವರ ಆದರೆ, ನೋವು ಜಾಸ್ತಿ ಆದರೆ, ಅದು ನೋವು ಮೋಷನ್ ಭಯ ಪಡೋದಲ್ಲ, ಅದು ನಮಗೆ ಒಳ್ಳೇದಕ್ಕೆ ಅದು ಆಗೋದು ಮೇಡಮ್. ನಮ್ದಾಗ ಇರೋದು ಎಲ್ಲ ಗಲೀಜು, ಅದು ಇದು ಏನೇನು ಇರ್ತಾವೋ ರೋಗಗಳು ಇರ್ತಾವೆ, ಎಲ್ಲ ಹೊರಗಡೆ ಹೋಗ್ತಾವೆ. ಸ್ವೆಟಿಂಗ್ ಮೇನು ಫಸ್ಟ್ ನೀರು ಹೊಡಿತೀರಲ್ಲ, ನಮ್ಮದು 1 ಲೀಟ್ರ್ ನೀರು ಕುಡಿಬೇಕಂತೇಳಿ ಅದೇ ಮೇನ್ ನೋಡಿ ಮೇಡಮ್. ಅದು ಸ್ವೆಟ್ಟಿಂಗ್ ಒಳಗಡೆ ಬಂದರೆ ಎಲ್ಲ ಸರಿಯಾಗಿಬಿಡ್ತಾವೆ ನೋಡಿ. ಬಾಡಿದು ಎಲ್ಲ ಇದು ಆಗ್ಬಿಡ್ತಾವೆ ಮೇಡಮ್, ಒಳ್ಳೇದಾಗ್ಬಿಡ್ತಾವೆ.
ಓಕೆ, ಅಲ್ಲೇ ಬಂದು ಟ್ರೀಟ್ಮೆಂಟ್ ಮಾಡ್ಬೋದಿತ್ತಲ್ಲ, ಏನಕ್ಕೋಸ್ಕರ ಮನೆಗೆ ತೊಗೊಂಬಂದ್ರಿ ಅಪ್ಪ? ಇಲ್ಲ, ಮನೆಗೆ ನಮ್ಮ ಮಿಸ್ಸಸ್ಗೆ ಬರೋಕ್ಕಾಗ್ತಾಯಿಲ್ಲ ಮೇಡಮ್. ನಮ್ಮ ಮಕ್ಕಳಿಗೆ ಕಾಲೇಜಿಗೆ ಹೋಗ್ತಾರೆ, ಅವ್ರು ಬರೋದಕ್ಕೆ ಅವ್ರದ್ದು ಟೈಮಿಂಗ್ ಇಲ್ಲ ಮನೆಗೆ ಇರೋದು ಬರೋದಕ್ಕೆ. ಒಂದು ದಿವಸ ಬಂದು ಆವಾಗಲೇ ಏನು ನಾವು ಹೊಸ ಕೊಟ್ಬಿಟ್ರೆ ನಾಳೆಯಿಂದ ಮತ್ತೆ 3 ತಾಸು ಕೊಡಬೇಕು. ಅವ್ರು ಕಾಲೇಜಿಗೆ ಹೋಗ್ತಾರೆ, ಮತ್ತು ಡ್ಯೂಟಿಗೆ ಹೋಗ್ತಾರೆ, ಪ್ರಾಕ್ಟೀಸ್ ಹೋಗ್ತಾರೆ, ಅವ್ರಿಗೂ ಪ್ಯಾರಾಮೆಡಿಕಲ್ನಾಗ ಇರೋದು ನಮ್ಮ ಸಣ್ಣವನು. ಅವ್ರು ದೊಡ್ಡವನು ಬ್ಯಾಂಗ್ಳೂರ್ನಾಗ ಇದ್ದಾನೆ. ಅವ್ರು ಬರುವಾಗ ಅವ್ರುಗಳ ಮಾಡ್ಕೊತಾರೆ ಇಲ್ಲಿಗೆ. ಅದಕ್ಕೋಸ್ಕರ ನಮ್ಮ ಫ್ಯಾಮ್ಲಿಗೆ ಬರ್ತಾವೆ ಅಂತೇಳಿ ನಾನು ಇದು ತೊಗೊಂಡಿರೋದು. ಮಕ್ಕಳಿಗೆ ಅವ್ರಿಗೋಸ್ಕರ ತೊಗೊಂಡಿರೋದು. ನನಗೇನು ನಾನು ಯಾವಾಗಲೂ ನಾನು ಬಂದೇ ಬರ್ತೀವಿ, 4 ತಿಂಗಳಿಂದ ಬರ್ತಾನೇ ಇದ್ದೀವಿ ನಾವು. ನಮ್ಮ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಬರ್ತಾಯಿದ್ದೆ ಮೇಡಮ್ ಅಲ್ಲಿಗೆ. ಇಷ್ಟು ಹಣ ಕೊಟ್ಟು ತೊಗೊಂಬಂದಿರೋದು, ಹಣ ಜಾಸ್ತಿ ಹಣ್ಣದೇನು ಮಾಡಿದ್ರಿ ಮೇಡಮ್? ಹಣ ಇದ್ದೇ ಇರ್ತಾವೆ, ಎಲ್ಲಿ ಹೋಗ್ತಾವೆ. ಇವತ್ತು ನನ್ನ ತಗಿರ್ತಾವೆ, ನಾಳೆ ನಿನ್ನ ತಗಿರ್ತಾವೆ, ಅವ್ರ ತಗಿರ್ತಾವೆ. ಇದು ಆಮೇಲೆ ಇದು ಪರ್ಮನೆಂಟ್ ಆಗಿರ್ತಾವಲ್ಲ, ನಾಳೆದ ರೊಕ್ಕ ಬರ್ತಾ ಇರ್ತಾವೆ. ರೊಕ್ಕ ಯಾರು ತಾಗಿಲ್ಲ ಮೇಡಮ್. ಈಗ ತೊಗೊಂಡೇ ಎಷ್ಟೋ ಜನಕ್ಕೆ ಇದು ಕರೆಂಟ್ ಟ್ರೀಟ್ಮೆಂಟು, ರಕ್ತ ಸುಡುತ್ತೆ, ಮೂಳೆ ಏನಿಲ್ಲ, ಏನಾಗೋದಿಲ್ಲ ಮೇಡಮ್. ಏನು ಅದು ಎಲ್ಲ ತಪ್ಪು. ಇದು ಎಲ್ಲ ಸುಳ್ಳೆ ಮಾತು ಹೇಳೋದು. ಗಾಬರಾಗಿ ಅವರು ಏನೇನೋ ಹೇಳೋಕೆ ಹೋಗ್ತಾರೆ, ಇದು ಆಗ್ತಾರೆ, ರಕ್ತ ಕಡಿಮೆ ಆಗಿಬಿಡ್ತಾರೆ, ಗಟ್ಟಿ ಆಗಿಬಿಡ್ತಾರೆ, ಬರ್ನ್ ಆಗಿಬಿಡ್ತಾವೆ. ಇದು ನಮ್ಮದು ಇದು ಬೋನ್ಸ್ ಎಲ್ಲ ಪುಡಿ ಆಗಿಬಿಡ್ತಾರಂತೆ. ಏನಾಗಿಲ್ಲ, 4 ತಿಂಗಳಿಂದ ನಾನು ಮಾಡ್ಕೊತಿದ್ದಲ್ಲ. ನನ್ನ ಪರ್ಸ್ನಾಲಿಟಿ ನೋಡಿದರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಇಲ್ಲಿದ್ರೆ ಇವತ್ತು ನಾನು ಇರಲೇಬಾರ್ದು ಇಲ್ಲಿಗೆ. ಹೌದಲ್ಲ ಮೇಡಮ್? ಅಲ್ಲಿ ಬರ್ತಕ್ಕಂಥ ಹೊಸಬ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಬರ್ರಿ ಸರ್, ಬರ್ರಿ ಅಮ್ಮ. ಎಲ್ಲರೂ ಅಪ್ಪ ಅಮ್ಮ ಅವರಿಗೆ ಎಲ್ಲರಿಗೆ ರಿಕ್ವೆಸ್ಟ್ ಮಾಡೋಕ್ಕಿದ್ದೀನಿ. ಇದು ಒಳ್ಳೆ ಅಪರ್ಚುನಿಟೀಸ್ ಸಿಕ್ಕಿದ್ದಾರೆ ನಮ್ಮ ಬಳ್ಳಾರಿನಾಗ. ಬಂದು ಟ್ರೀಟ್ಮೆಂಟ್ ತೊಗೊಳ್ಳಿ. ಏನಂದರೆ ಟೈಮ್ ಸ್ವಲ್ಪ ಸ್ಪೆಂಡ್ ಆಗ್ತಾವೆ. ಅದು ಹೋದರೆ ನಮ್ಮದು ಆರೋಗ್ಯಕ್ಕೋಸ್ಕರ ನಾವು ಬರಬೇಕಾಗ್ತದೆ. ನಮ್ಮ ಒಳ್ಳೆಕ್ಕೋಸ್ಕರ ಅವ್ರು ಕರೀತಾ ಇದ್ದಾರೆ. ಅವ್ರೇನು ಅವ್ರಿಗೆ ರಿಲೇಷನ್ಸ್ ಯಾರಿದ್ದಾರೆ ನಮಗೆ ಪರಿಚಯನಿಗೆ ಫಸ್ಟ್ ಕಳಿಸಿ ನಮಗೆ ಲಾಸ್ಟಿಗೆ ಕಳಿಸಿದಲ್ಲ. ಸೀರಿಯಲ್ ಪ್ರಕಾರ ಎಲ್ಲರಿಗೆ ಒಂದೇ ಸತಿ ಒಂದೇ ಥರ ನೋಡ್ತಾರೆ, ಒಂದೇ ಸತಿ ನೋಡಿ ಒಂದೇ ಥರ ಕಳಿಸ್ತಾರೆ. ಬರ್ರಿ ಎಲ್ಲರೂ, ಯಾರು ಬೇಡ ಬದಲ್ಲ, ಫಸ್ಟ್ ಕ್ಲಾಸಾಗಿ ಟ್ರೀಟ್ಮೆಂಟ್ ತೊಗೊಳ್ರಿ. ದೇವ್ರು ಒಳ್ಳೇದು ಮಾಡ್ತಾರೆ. ಅಲ್ಲ, ದೇವ್ರು ನಾನು ರೊಕ್ಕ ಕೊಟ್ಟಿದ್ರೆ ನಿಮಗೆ ಬರೋಕ್ಕೆ ಬೇಜಾರಾಗಿದ್ರೆ ಇದು ತೊಗೊಂಡ್ರಿ. ಎಲ್ಲರಿಗೆ ಮನೆಗೆ ಎಷ್ಟು ಮಂದಿ ಆದರೆ ನೀವು ಫುಲ್ಲು ಕುಟುಂಬರಿಗೆ ಕೆಲಸಕ್ಕೆ ಬರ್ತಾರೆ ಮೇಡಮ್. ಇದು ಅಪ್ಪ, ಇದು ಕಾಯಿಲೆ ಇದ್ದವ್ರಿಗೆ ಮಾತ್ರ ಅವಶ್ಯಕತೆ ಇದೆನಾ? ಎಲ್ಲರಿಗೂ ಅವಶ್ಯಕತೆ ಇದೆನಾ ಟ್ರೀಟ್ಮೆಂಟ್? ಎಲ್ಲರಿಗೂ ಅವಕಾಶ ಇದೆ ಮೇಡಮ್. ಇದು ಜ್ವರ, ಇದು ರೋಗ ಇರಲಿ ಬೀಳಲಿ, ಒಳ್ಳೆಯದು. ನನಗೆ 6 ತಿಂಗಳ ಮಕ್ಕಳಿನಿಂದ 90 ವರ್ಷವರೆಗೂ ಯಾರನ್ನಾಗಲಿ ಅವ್ರು ಮಾಡ್ಕೋಬೋದು. ಅವ್ರಿಗೆ ಏನು ಆಗೋದಿಲ್ಲ. ಏನು ಮುಂದೆ ಫ್ಯೂಚರ್ನಾಗ ಏನು ರೋಗ ಬರೋದು ಚಾನ್ಸಸ್ 90% ಕಡಿಮೆ ಇರ್ತಾವೆ ಮೇಡಮ್. ಇದರಿಂದ 100% ಬೆನಿಫಿಟ್ ಇದೆ. ಬೆನಿಫಿಟ್ ಇದೆ ಅಂತಲ್ಲ ಮೇಡಮ್. ನಾನು ತಗೊಂಡಿರ್ತಾರೆ ರೊಕ್ಕ ಹಾಕಿ. ಇಲ್ಲಿದ್ರೆ ಯಾರು ತೊಗೊಳ್ತಾರೆ ಇದು ಎಲ್ಲ ಹೇಳಿ? ಆನ್ಲೈನಲ್ಲಿ ಕಡಿಮೆ ಅಂತಾರೆ. ಈ ಮಕ್ಕಳೆಲ್ಲ ಬಂದು ಇವಾಗ ಎಜುಕೇಟೆಡ್ ಅಲ್ಲ, ಆನ್ಲೈನ್ದು ಅದು 20-30 ಸಾವಿರದ ನಾನು ಕೂಡ ನೋಡಿದ್ದೀನಿ ಮೇಡಮ್. ನಮ್ಮ ಮಕ್ಕಳು ನೋಡ್ತಾರೆ. ಅದು ನೋಡಿದ ಮೇಲೆ ಇದು ಏನಂದರೆ ನಮಗೆ ಸರ್ವಿಸ್ಗಳು ನಮಗೆ ಸಿಗ್ತಾವೆ. ಇದಕ್ಕೆ ಕಂಪನಿಯಿಂದ ಇದ್ರಿಗಿನ ನಮಗೆ ಸರ್ವಿಸ್ ಸಿಗ್ತಾವೆ. ಅಕಸ್ಮಾತ್ ಏನೇನು ಕೆಟ್ಟ ಆಗಿದ್ರೆ ನಿಂತಕ್ಕೆ ಬಂದರೆ ನೀವು ಟೆಕ್ನಿಷಿಯನ್ ಕಳಿಸಲಿಕ್ಕೆ ಮತ್ತು ರಿಪೇರ್ ಮಾಡಿ ಕೊಡ್ತಾರೆ. ಅವ್ರು ಆನ್ಲೈನ್ ತೊಗೊಂಡಿದ್ರೆ ಅವ್ರು ಯಾರು ನಾನು ಯಾರು ಗೊತ್ತಿಲ್ಲ. ಮತ್ತು ಅವ್ನು ರೊಕ್ಕ ಆನ್ಲೈನಲ್ಲಿ ತಗೊಂಡು ಹೋಗ್ಬಿಡ್ತಾನೆ. ಮತ್ತು ನಾವೆಲ್ಲಿ ಹುಡುಕ್ಬೇಕು ಅವ್ರಿಗೆ? ನಮ್ದು 23 ಸಾವಿರ ಬಾವಿನಾಗ ಹಾಕಿದಂಗೆ ಅದು. ಹೌದಲ್ಲ ಮೇಡಮ್? ಹಾಂ, ಅದು ಥ್ಯಾಂಕ್ಸ್.